ದೇಶಭಕ್ತರು, ಪಾಕಿಸ್ತಾನಿಗಳಿಗೆ ಟೆರರಿಸ್ಟ್. ಭಾಳ ಕಷ್ಟ ರೀ ಡೆಫಿನೇಷನ್ ಮಾಡೋದಿದ್ದು. ಆ ಎಲ್ಲ ನೀರಲ್ಲಿ ಇವತ್ತು ಕಮಲ್ ಹಾಸನ್ ಅವರು ತಮಿಳು ಬಗ್ಗೆ ನಾವು ಬೇಕಾದ ಹೇಳ್ಕೊಳ್ಳಿ, ಏನು ಬೇಡ ಅಂತ ಯಾರು ಹೇಳಿಲ್ಲ. ಅದು ದೈವಿ ಸಂಭೂತ ಮೇಲಿಂದ ಬಿದ್ದಿದ್ದ ಭಾಷೆ ಹಾಗೆ ಹೀಗೆ ನಂಬ್ಕೊಳ್ಳಿ, ಯಾರೂ ಅವ್ರು ಕಟ್ಟಪಣೆಗಿಲ್ಲ. ಆದರೆ ಅದನ್ನು ನೀವು ನಂಬ್ರಿ ಅಂದಾಗ ಹೆಂಗೆ ಸಾಧ್ಯ? ನಮ್ಮ ತಾಯಿನ ನಿಮ್ಮ ತಾಯಿ ಅಂತ ಒಪ್ಪು ಅಂದಾಗ ಹೆಂಗೆ ಸಾಧ್ಯ? ನಮ್ಮ ತಾಯಿ ನಮಗೆ ತಾಯಿ, ಇನ್ನೊಬ್ರಿಗೆ ತಾಯಿ ಅಲ್ಲ. ಆದ್ರೆ ಇನ್ನೊಬ್ರ ತಾಯಿಯಾಗಿ ಅವ್ರನ್ನ ಗೌರವಿಸ್ತಾರೆ, ಇದು ಭಾಳ ಮಹತ್ವದ್ದು. ತಮಿಳು ನಮ್ಮ ತಾಯಿ ಭಾಷೆ ಅಲ್ಲ, ಮಾತೃಭಾಷೆ ಅಲ್ಲ, ಅದು ತಮಿಳು ನಾವು ಗೌರವಿಸ್ಬೇಕಾಗ್ತದೆ. ತಮಿಳು ಹೌದು ಭಾಳ ರಿಚ್ ಲ್ಯಾಂಗ್ವೇಜ್ ಅದು, ದೊಡ್ಡ ಸಮುದಾಯಕ್ಕೆ ಒಂದು ಆಶ್ರಯದಾತ ಆಗ್ಯದ, ಒಂದು ಮೀಡಿಯಾ ಆಗ್ಯದ, ಅದೆಲ್ಲ ಒಪ್ಪಿಕೊಳ್ಳು. ಆದರೆ ಅನಗತ್ಯವಾಗಿ ತಪ್ಪನ್ನು, ಅಪರಾಧಿ ಸ್ಟೇಟ್ಮೆಂಟನ್ನು ಹೌದಪ್ಪ ಕನ್ನಡದ ತಾಯಿ ಅವಳು ಅಂತ ಹೆಂಗೆ ಹೇಳಿಕ್ಕೆ ಸಾಧ್ಯ ರೀ? ಅದಕ್ಕೆ ಇವತ್ತು ಕಮಲ್ ಹಾಸನ್ರಿಗೆ ನಮ್ಮ ವೀರಭದ್ರಪ್ಪ ಸಾಹಿತಿ ಗೊತ್ತದ ನಿಮಗೆ, ಬಂಡಾಯ ಸಾಹಿತಿನ ಹೌದು, ಈ ನೆಲದ ಒಂದು ಗಟ್ಟಿ ಕಾಳವರು. ಅವ್ರು ಇವತ್ತು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವಿವೇಕದಲ್ಲದ ಹೇಳಿಕೆ ಕೊಟ್ಟಿದ್ದಾರೆ ಇವರು ಕಮಲ್ ಹಾಸನ್ ಅವರು ಅಂತೇಳಿ. ಇದು ಸಣ್ಣ ಮಾತನ. ಅದೇ ಕಾಲಕ್ಕೆ ನಮ್ಮ